ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ತಾತನ ಕರ್ಕೊಂಡು ರೈಡಿಂಗ್ ಹೋಗ್ತಾ ಇರ್ತಾಳೆ. ತಾತನಿಗೂ ಫುಲ್ ಖುಷಿ ಆಗಿಬಿಡುತ್ತೆ. ಎಷ್ಟೇ ಲಕ್ಷ ಕೊಟ್ಟು ಕಾರ್ ತೊಗೊಂಡ್ರು ಕೂಡ ಇಷ್ಟೊಂದು ಖುಷಿಯಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಇದರ ಫೀಲಿಂಗೇ ಬೇರೆ ಅಂತ ಪವಿತ್ರನ ಹತ್ರ ಹೇಳ್ತಾ ಇರ್ತಾರೆ. ಹಾಗೆ ರಂಜಿತ್ ಅವರಿಬ್ಬರು ಹೋಗೋದನ್ನು ನೋಡಿಬಿಟ್ಟು ತುಂಬಾ ಹೊಟ್ಟೆ ಊರ್ಕೊಂಡು ರಾಧಿಕಾ ಅವ್ರ ಮುಂದೆ ಹೋಗಿ ಹೇಳ್ತಾ ಇರ್ತಾನೆ, ಆ ಹುಡುಗಿ ಇವತ್ತು ರೈಡಿಂಗ್ ಕರ್ಕೊಂಡು ಹೋಗಿದ್ದಾಳೆ ತಾತನ ಸ್ಕೂಟರ್ ಮೇಲೆ ಅಂತ ಹೇಳ್ತಾ ಇರ್ತಾನೆ. ರಾಧಿಕಾ ಇನ್ನೇನು ಮಾಡ್ತಾಳೆ ನೋಡೋಣ. ನೆಕ್ಸ್ಟ್ ಇಲ್ಲಿ ತಿಲಕನ ನೆನೆಸ್ಬಿಟ್ಟು ದೇವು ತುಂಬಾ ಬೇಜಾರು ಮಾಡ್ಕೊಂಡ್ರೆ ತಿಲಕ್ ಫೋಟೋ ನೋಡ್ತಾ ಹೇಳ್ತಾ ಇರ್ತಾನೆ, ತಿಲಕ್ ನಾನು ಪವಿತ್ರನ ಮದುವೆ ಏನೋ ಆಗಿದ್ದೀನಿ, ಆದರೆ ಅವಳನ್ನ ಹೇಗೆ ನೋಡ್ಕೊಳ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ನಾನು ತುಂಬಾ ಚೆನ್ನಾಗಿ ಅವ್ಳಿಗೇನು ಒಂದು ಸ್ವಲ್ಪ ಕೂಡ ಕಮ್ಮಿ ಆಗದಿರೋ ಥರ ನೋಡ್ಕೊಳ್ತೀನಿ ಪಾಪ. ಬಟ್ ಅವ್ರಿಗೆ ನಮ್ಮ ಮನೆ ಏನಾದರೂ ಇದು ಅನ್ನಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅಲ್ವಾ ತಿಲಕ್ ಅಂತ ಕೇಳ್ತಾ ಇರ್ತಾನೆ. ಫೋಟೋ ನೋಡಿಕೊಂಡೆ ತಿಲಕ್ಗೆ ದೇವು ಅವರು ಹೇಳ್ತಾ ಇರ್ತಾರೆ. ಇಲ್ಲಿ ತಾತ ರೈಡಿಂಗ್ ಹೋಗಿರೋ ತಾತ, ಯಾಕಮ್ಮ ನನ್ನ ನೋಡಿ ಸುಮ್ಮನೆ ಸ್ಮೈಲ್ ಮಾಡ್ತೆ, ಮನಸ್ಸಿಂದ ನಗಬಾರ್ದ ನೀನು ಅಂತ ಹೇಳ್ತಾ ಇರ್ತಾನೆ. ತಾತ ಆವಾಗ ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ದೀಯಲ್ವಮ್ಮ ನೀನು ಅಂಥೇಳಿ ತಾತ ಕೇಳಿದ್ದಕ್ಕೆ ಪವಿತ್ರ ತಾತ ಅಂಥೇಳಿ ಸೈಲೆಂಟಾಗಿರ್ತಾಳೆ. ಇನ್ಯಾಕಮ್ಮ ಅದನ್ನೆಲ್ಲ ಬಿಟ್ಟು ಫುಲ್ ಖುಷಿಯಾಗಿರು ನೀನು ಅಂತ ತಾತ ಕ್ಲೋಸಲ್ಲಿ ಮಾತಾಡ್ತಾ ಇರ್ತಾನೆ. ಇಲ್ಲಿ ರಂಜಿತ್ ಅವನು ರಾಧಿಕಾನ ಹತ್ರ ಹೇಳಿರೋ ಒಂದು ಕಿಡಿ ರಾಧಿಕಾ ಏನು ಮಾಡ್ತಾಳೆ ಪವಿತ್ರನಿಗೆ ಅಂತ ನೋಡಬೇಕಾದ್ರೆ, ಇದೇ ಥರ ಫುಲ್ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ರಾಧಿಕಾ ಏನು ಮಾಡ್ತಾಳೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.